ಈ ಬಾವಿ ಒಳಗೆ ನೀವೇನು ಕೊಡಗಳು ನೋಡ್ಲತ್ತಿರಲ್ಲ, ಈ ಕೊಡಗಳೊಂದು ಪವಾಡನೇ ನಡ್ಲಿತ್ತದ ಈ ಊರ ಒಳಗೆ. ಏನಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕನೂ ನೋಡ್ರಿ. ನಾ ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಾಳಗಿ ತಾಲೂಕಿನ ಕೊರವಿ ಅನ್ನೋ ಒಂದು ಗ್ರಾಮದೊಳಗಿದ್ದೀನಿ. ಕೊರವಿ ಊರು ಅನ್ನೋಕ್ಕಿಂತ ಇದು ಒಂದು ಪವಾಡ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಕೊರವಂಜೇಶ್ವರಿ ಅನ್ನೋ ದೇವಿ ನೆಲೆಸಳ. ಈ ನೆಲೆಸಿರೋಂಥ ಭಾಗದೊಳಗ ಒಂದು ಪಕ್ಕದಲ್ಲಿನೇ ಒಂದು ಬಾವಿ ನೋಡ್ಲಿಕ್ಕ ಕಾಣಿಸ್ತದ. ಆ ಬಾವಿ ಒಳಗ ಕೊಡಗಳು ಬಿಡ್ತಾರ. ಅಂದ್ರೆ ಯಾರು ಬಿಡ್ತಾರ ಅಂತ ಹೇಳಿದ್ರೆ ಭಕ್ತರು ಬಿಡ್ತಾರಂತ. ಅಂದ್ರೆ ಏನಾರ ಹರಕೆ ಹೊತ್ಕೊಂಡು ಕೊಡಗಳು ಬಾವಿ ಒಳಗೆ ಬಿಟ್ಟಾಗ ತಂತಾನೆ ಕೊಡಗಳು ಮುಳುಗಿ ತಂತಾನೆ ತೇಲ್ತಾವಂತ. ಈ ದೇವಿ ಈ ಪವಾಡ ನಡೆಸ್ಕೊಂಡು ಹೊಂಟಾಳ. ಇದ್ರೊಳಗೇನಪ್ಪ ಆಶ್ಚರ್ಯ ಸಂಗತಿ, ಕೊಡಗಳೆಲ್ಲ ನೀರೊಳಗೆ ತೇಲ್ತಾವ ಮುಳುಗ್ತಾವ ಅಂತ ನೀವು ಅಂತಿರ್ಬೋದು. ಬಟ್ ಆ ರೀತಿ ಅಲ್ಲ. ಈ ಕೊಡಗಳು ಯಾವ ರೀತಿವ ಅಂತ ಹೇಳಿದ್ರೆ ತಾಮ್ರದು ಮತ್ತು ಮಣ್ಣಿನ ಬಿಂದಿಗೆಗಳು ಇಲ್ಲಿ ನೋಡ್ಲಿಕ್ಕ ಕಾಣಿಸ್ತವ. ಒಂದು ಸಣ್ಣ ಟೆಂಪಲ್ ಒಳಗ ಒಂದು ದೇವಿ ಮೂರ್ತಿ ಅದ, ಅಂದ್ರೆ ಕೊರವಂಜೇಶ್ವರಿ ದೇವಿ ಮೂರ್ತಿ ಅದ. ಈ ದೇವಿ ಮಾಡ್ತಿರಂತ ಪವಾಡಗಳೇ ಈ ಬಿಂದಿಗೆಗಳಂತ ಇಲ್ಲಿನ ಜನನು ಅಂತಾರ. ಅದು ನೋಡೋ ಸಲುವಾಗಿ ಬೇರೆ ಬೇರೆ ಊರಿಂದ ಜನನು ಬರ್ತಾರ. ನೀವೂ ಹೋಗಿ ಒಂದ್ ಕಡೆ ನೋಡ್ಕೊಂಡು ಬರ್ಬೋದು, ನಿಮಗ್ನು ಗೊತ್ತಾಗ್ತದ ಯಾವ ರೀತಿ ಅದ ಅಂತ ಹೇಳಿ. ನಮ್ಮ ಕಲಬುರಗಿ ಒಳಗೆ ಈ ರೀತಿ ಟೆಂಪಲ್ ಅದ ಅಂತ ಹೇಳ್ಕೊಳಕ್ ಒಂಥರ ಹೆಮ್ಮೆ ಅನಿಸ್ತದ. ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ಹೊಸ ಹೊಸ ಕಂಟೆಂಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.